ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಸಾರಿ, ಸ್ವಲ್ಪ ರೀಡಿಂಗ್ ಕ್ಲಿಕ್ ಆಗಿ. ನನ್ನ ಲೈಫ್ ಇನ್ ಇಂಪಾರ್ಟೆಂಟ್. ಒನ್ ಮೋರ್ ಪರ್ಸನ್ ICU ಅಲ್ಲಿ ಇದ್ರು. ಅದಕ್ಕೆ ಸೊ ಡಾಕ್ಟ್ರು ನೋ ಹೋಪ್ ಅಂತ ಹೇಳಾಯಿತು. ಪೂರ್ತಿ ಲಿವರ್ ಹೋಗಿದೆ ಬಿಕಾಸ್ ಆಫ್ ರ್ಯಾಟ್ ಪಾಯ್ಸನ್. ತೊಗೊಂಡು 2 ದಿನ ಆದರೂ ಅದು ಹಾಸ್ಪಿಟ್ಲಿಗೆ ಹೋಗಿ ಯಾರಿಗೂ ಹೇಳ್ದಿರ ಚಿಕಿತ್ಸೆ ಸರಿಯಾದ ರೀತಿಲಿ ಸ್ಟಾರ್ಟಿಂಗಲ್ಲಿ ಆಗಲಿಲ್ಲ. ಸೊ ಹಾಗಾಗಿ ಕಿಡ್ನಿ, ಲಿವರ್ ಎಲ್ಲವೂ ಕೂಡ ಹಾಳಾಯಿತು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸರಿಯಾದ ವ್ಯಕ್ತಿಗಳು ಸಂಬಂಧಿಕರಲ್ಲಿ ಸಿಕ್ಕಲಿಲ್ಲ. ಮತ್ತು ಈ ಶಿವರಾತ್ರಿ ಭಕ್ತ ಮಾರ್ಕಂಡೇಯನ ರೀತಿಲಿ ಏನಾದರೂ ಮಿರಾಕಲ್ ಆಗಲಿ ಅಂತ ಆಶಿಸ್ತೀನಿ. ಸೊ ಬನ್ನಿ, ಈ ಶಿವರಾತ್ರಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅಂತ ನೋಡೋಣ. ಓಕೆ, ವೃಂದಾದೇವಿ ಇದ್ದಾರೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ಈ ಶಿವರಾತ್ರಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಶಿವಪ್ಪ ಎಲ್ಲ ರೀತಿಯಲ್ಲೂ ಆದಿಯೋಗಿ ಇದ್ದಾರೆ. ಒಂದು ರೀತಿ ಅದೃಷ್ಟನ ತಂದುಕೊಡ್ತಾರೆ. ನಿಮ್ಮ ಜೀವನಕ್ಕೆ ಒಂದಷ್ಟು ಒಳ್ಳೆ ರೀತಿಲಿ ಬದಲಾವಣೆ ಬರುತ್ತೆ. ಇವನ್ ಅದು ಫೈನಾನ್ಷಿಯಲ್ ವಿಚಾರ ಆಗಿರಲಿ, ರಿಲೇಶನ್ಶಿಪ್ ವಿಚಾರ ಆಗಿರಲಿ, ಅಥವಾ ಕೆರಿಯರ್ ವಿಚಾರ ಆಗಿರಲಿ, ಚೆನ್ನಾಗಿ ಬರುತ್ತೆ. ನಿಮ್ಮ ಜಾಗ, ಜಮೀನು, ಮಳೆ, ಬೆಳೆ ಎಲ್ಲವೂ ಕೂಡ ನಿಮಗೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ನೀರಿನ ಒಳಹರಿವು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಏನಾದರೂ ನದಿ ಅಥವಾ ಬೇರೆ ಎಲ್ಲೋ ಜಾಗದಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ನಂದೀಶ್ವರ ಕೂಡ ಬೇಜಾರಾಗಿದ್ದಾರೆ, ದೂರ ಇದ್ದಾರೆ ಶಿವನಿಂದ ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ನಂದೀಶ್ವರರು ಶಿವನಿಂದ ದೂರ ಆಗಿ ಕಾಣಿಸ್ತಿದ್ದಾರೆ, ಇದನ್ನ ಒಂಚೂರು ಗಮನ ಹರಿಸಿ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಶಿವ ಬೇರೆ ಕಡೆ ಇದ್ದಾರೆ, ನಂದೀಶ್ವರ ಬೇರೆ ಕಡೆ ಇದ್ದಾರೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಟೂಡೆಂಟ್ಸಿಗೆ ಒಳ್ಳೆ ಟೈಮ್ ಇದೆ, ತುಂಬ ಚೆನ್ನಾಗಿ ನೀವು ನಂಬರ್ ತೊಗೊಂಡು ಪಾಸ್ ಆಗ್ತೀರಾ. ಸೊ ಇನ್ನು ಹೆಚ್ಚು ಗಮನ ಕೊಡಿ ವಿದ್ಯೆ ಕಡೆ ಅನ್ನುವಂಥದ್ದು ಇದೆ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಮೇ ಬಿ ಅವರು ಬಾಡಿ ಬಿಲ್ಡರ್ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ವರ್ಗದಲ್ಲಿ ಕೂಡ ಇರ್ಬೋದು, ಯೋಗ ಟೀಚರ್ ಕೂಡ ಆಗಿರ್ಬೋದು. ಅವ್ರದ್ದೇ ಆದ ರೀತಿಯಲ್ಲಿ ಒಂದಷ್ಟು ಬದಲಾವಣೆಯಲ್ಲಿ ಅವರು ಇರ್ತಾರೆ. ತುಂಬ ಒಳ್ಳೆ ವ್ಯಕ್ತಿಯಾಗಿ ಅವರು ಇರ್ತಾರೆ ನಿಮ್ಮ ಲೈಫಿಗೆ ಬರೋರು ಅನ್ನೋದು. ಆಗಲೇ ಹೇಳ್ದಂಗೆ ನಂದೀಶ್ವರ ಇದ್ದಾರೆ ಇಲ್ಲಿ. ಸೊ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ನಿಮಗೆ ಇದೆ. ಒಬ್ಬ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಸೊ ನಿಮ್ಮ ಆಸೆ ಏನಿದೆ ಅದು ನಂದೀಶ್ವರರಲ್ಲಿ ಹೇಳ್ಕೊಳ್ಳಿ. ಅವರು ನಿಮಗೆ ಆ ಒಂದು ಸಂದೇಶನ ಅಥವಾ ಆ ಒಂದು ನಿಮ್ಮ ಬೇಡಿಕೆನ ಶಿವನಲ್ಲಿ ತಲುಪಿಸಿಕೊಡ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಜೊತೆಗೆ ಒಂದೊಳ್ಳೆ ಹುಡುಗಿ ನಿಮಗೆ ಮ್ಯಾರೇಜಿಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬ್ರದರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಜೊತೆಗೆ ನಿಮ್ಮ ಬ್ರದರಿಗೆ ಕೂಡ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಸರ್ಪದೋಷದಿಂದ ಮುಕ್ತಿನ ತಗೊಳ್ಳಿ, ಸರ್ಪದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನೋದ್ರ ಜೊತೆಗೆ ಒಂದೊಳ್ಳೆ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಸೈನ್ಯದಲ್ಲಿ ಹೆಚ್ಚಿನ ಒಂದು ಗೌರವ ಮೂಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಸೈನ್ಯದಲ್ಲಿರೋರು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ತಂಗಿ ಅಥವಾ ನಿಮ್ಮ ಅಣ್ಣನಿಗೆ ಏನಾದರೂ ಸರ್ಪದೋಷ ಇದ್ದರೆ ಯಾವುದೇ ಭಯ ಬೇಡ, ಎಲ್ಲ ರೀತಿಯ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನರಸಿಂಹ ದೇವರು ನಿಮಗೆ ಹೆಚ್ಚಿನ ಪ್ರೊಟೆಕ್ಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ, ನಂದೀಶ್ವರರ ಆಶೀರ್ವಾದ, ಶಿವನ ಆಶೀರ್ವಾದ, ಲಕ್ಷ್ಮೀ ನರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ನಿಗ್ರಹ ಆಗ್ತಾರೆ, ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಪರಶುರಾಮ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ.
ಸೊ ಪರಶುರಾಮರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಜೊತೆಗೆ ಯಾರ್ಯಾರು ದುರಾಡಳಿತ ಮಾಡ್ತಿದ್ದಾರೆ ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು. ಶಿವ ಪಾರ್ವತಿಯರ ಸಮ್ಮಿಲನ ಆಗತ್ತೆ ಮತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ, ನಿಮ್ಗೆ ಮದ್ವೆ ಮತ್ತು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಏನಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ಸೊ ಸಿಂಗಲ್ಸ್ ಲವ್ ಲೈಫಲ್ಲಿ ಇರೋರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಾನಸಿಕ ಒತ್ತಡದಿಂದ ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ತಾಯಿಯಿಂದ ನಿಮ್ಗೇನೋ ಉಡುಗೊರೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬೃಹಸ್ಪತಿ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಅನ್ನೋದು ಇದೆ, ಸಾಕಷ್ಟು ಆಶೀರ್ವಾದ ಅನ್ನೋದು ಇದೆ. ಆ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಜೊತೆಗೆ ಒಂದು ರಾಜಕೀಯವಾಗಿ ಒಂದು ಅಧಿಕಾರ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಶ್ರೀರಾಮನ ಕ್ಷೇತ್ರಕ್ಕೆ ಭೇಟಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್ಪೆಷಲಿ ಇಲ್ಲಿ ಬ್ರದರ್ ಅಂಡ್ ಸಿಸ್ಟರ್ಸಿಗೆ ಸಂಬಂಧಪಟ್ಟಂಗೆ ರಕ್ಷೆ ಇದೆ, ಗುರುಬಲ ಇದೆ, ವಿವಾಹಕ್ಕೆ ಯೋಗ್ಯ ಸಮಯ ಇದೆ. ಸೊ ಮದುವೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್. ಸೊ ಸದ್ಯಕ್ಕೆ ಮ್ಯಾರೇಜ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇವತ್ತು ಬುಧವಾರ ಇದೆ ಮತ್ತೆ ಮಹಾಶಿವರಾತ್ರಿ ಇದೆ. ಗಣೇಶ ಮತ್ತೆ ಶಿವ ಇಬ್ರು ಬಂದಿದ್ದಾರೆ. ಸೊ ಮೃತ್ಯುಂಜಯ ಹೋಮ ಅಥವಾ ಮೃತ್ಯುಂಜಯ ಮಂತ್ರ ಜಪನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಕೆಲವರಿಗೆ ನಿಮ್ಗೆ ಆಗ್ಬರುತ್ತೆ ಅಂದ್ರೆ ರುದ್ರಾಕ್ಷಿ ಮಾಲೆ ಧಾರಣೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಬೆಳ್ಳಿ ಖಡ್ಗ ಬರುವಂತ ಅಂದ್ರೆ ಗಿಫ್ಟ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಶತ್ರುಗಳೆಲ್ಲರನ್ನು ಕೂಡ ಭಗವಂತ ತನ್ನ ಮೇಲೆ ಹಾಕೊಂಡು ನೃತ್ಯ ಮಾಡಕ್ಕೆ, ತಾಂಡವ ಮಾಡಕ್ಕೆ ರೆಡಿಯಾಗಿದ್ದಾನೆ. ಸೊ ಹೊಸದೊಂದು ನದಿಯ ಉಗಮ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಆಶೀರ್ವಾದ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಸಾಕಷ್ಟು ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಸಿಂಗಲ್ ಪೇರೆಂಟ್ ಆಗಿ ಇರೋರು, ಸಿಂಗಲ್ ಆಗಿ ಇರುವಂತ ಒಬ್ಬ ಪರ್ಸನ್ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ನಿಮ್ ಇಚ್ಛೆಗೆ ತಕ್ಕಂತೆ ವರ್ತಿಸಿ ಅನ್ನುವಂಥದ್ದು ಇದೆ. ಅಧಿಕಾರ ಬರುವಂಥದ್ದು, ಹೆಚ್ಚು ರಾಜಕೀಯವಾಗಿ ಗೆಲುವು ಬರುವಂಥದ್ದು, ರಾಜಕೀಯ ಸ್ಥಾನಮಾನ ಬರುವಂಥದ್ದು, ಮತ್ತೆ ತುಂಬಾ ಒಳ್ಳೆ ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮರಗಳು ನಡೀತಾ ಇದೆ. ಒಂಚೂರು ಪಿತೃದೋಷ ಕೂಡ ಕಾಣಿಸ್ತಾ ಇದೆ ಕೆಲವರಿಗೆ. ಸೊ ಇದು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರಬಹುದು. ಎಸ್ಪೆಷಲಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟಷ್ಟು ಇನ್ನ ಹೆಚ್ಚಿನ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಜೊತೆಗೆ ನಿಮ್ಮ ಎಕ್ಸ್ ಕಡೆಯಿಂದ ಕೂಡ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾವ ರೀತಿಲಿ ಹೆಲ್ಪ್ ಮಾಡ್ತಾರೆ ಅಂತ, ಬಟ್ ನಿಮ್ಮ ಎಕ್ಸ್ ಕಡೆಯಿಂದ ನಿಮ್ಗೇನೋ ಹೆಲ್ಪ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಪ್ರಯಾಗ್ರಾಜ್ ಕ್ಷೇತ್ರಕ್ಕೆ ಅಥವಾ ಯಮುನಾ ದೇವಿನ ನೋಡ್ಲಿಕ್ಕೆ ಯಾರು ಹೋಗ್ತಾರೆ ಅವರಿಗೆ ಹೆಚ್ಚು ಅನುಕೂಲ ಆಗತ್ತೆ. ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಶೀರ್ವಾದ ಇದೆ, ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಸಮಥಿಂಗ್ ಏನೋ ಮರೆತು ಹೋಗುವಂಥದ್ದು ಸಾಧ್ಯತೆ ಇದೆ. ಮರಿಬೇಡಿ ಏನನ್ನು ಅನ್ನುವಂಥದ್ದು ಇದೆ. ಮರಿಬೇಡಿ ಏನನ್ನು ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆ ಲೈಫ್ ಪಾರ್ಟ್ನರ್ ಬರ್ತಾರೆ. ಒಂದು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ತರ ಒಂದು ಜರ್ನಿ ಇಲ್ಲಿ ಕಂಪ್ಲೀಟ್ ಆಗತ್ತೆ. ರಿಯೂನಿಯನ್ ಅನ್ನೋದ್ಕಿಂತ ನೀವಿಬ್ರು ಇನ್ನ ಭೇಟಿನೇ ಆಗಿಲ್ಲ, ನಿಮ್ಮಿಬ್ಬರ ವಿವಾಹ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲಕ್ಷ್ಮೀನಾರಾಯಣರ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ವಿದ್ಯೆಗೆ ಹೊಸ ಮಾರ್ಗನ ಕಂಡುಕೊಂಡು ಹೊಸ ರೀತಿಯಲ್ಲಿ ಇದೇ ವಿದ್ಯೆನ ಮುಂದುವರ್ಸ್ಕೊಂಡು ಹೋಗ್ತೀರಾ. ಹೆಚ್ಚಿನ ಯಶಸ್ಸು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಮಂತ್ರ ಜಪನ ಮಾಡಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫನ್ನ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಫೀವರ್ ಜಾಸ್ತಿ ಆಗಿದೆ ನನಗೆ, ಹಾಗಾಗಿ ಸರಿಯಾಗಿ ಹೇಳಕ್ಕಾಗ್ತಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಜಗತ್ತಿನಲ್ಲಿರುವಂತ ಎಲ್ಲ ಮೂರ್ಖರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ಕೆಲವು ಮೂರ್ಖರು ಮಾಡುವಂಥ ವಾಮಾಚಾರದಿಂದ ಒಂದು ಇಡೀ ತುಂಬಿದ ಸಂಸಾರ ಇವತ್ತು ಹಾಳಾಗಿದೆ. ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇರಲಿ.
ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅವಾಯ್ಡ್ ಮಾಡಿ. ಸೊ ನಂಗೆ ತುಂಬ ಬೇಕಾದವರು ಥರ್ಡ್ ಪಾರ್ಟಿ ಸಿಚುವೇಶನಿಂದ ಬೇಸತ್ತು. ಓಕೆ, ಶಿವರಾತ್ರಿ ದಿನ ಒಳ್ಳೇದು ಮಾತಾಡೋಣ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಆ ಶಿವ ನಿಮಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಸೊ ನಿಮ್ಮ ಅಧಿಕಾರದಲ್ಲಿ ಯಾರ್ಯಾರು ಸಮಸ್ಯೆ ಮಾಡ್ತಿದ್ರು ಅವರೆಲ್ಲರೂ ಕೂಡ ನಿಮ್ಮಿಂದ ದೂರ ಆಗ್ತಾರೆ. ಜೊತೆಗೆ ನಿಮಗೆ ಯಾರ್ಯಾರ ಅಧಿಕಾರದಲ್ಲಿ ಸಮಸ್ಯೆ ಆಗ್ತಿತ್ತು, ಏನೇನು ಸಮಸ್ಯೆ ಆಗ್ತಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅಧಿಕಾರ ನಿಮಗೆ ವಾಪಸ್ ಬರುತ್ತೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ನೀರಿನ ಅವಘಡಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅಗ್ನಿ ಮತ್ತೆ ನೀರು, ಸೊ ಸಮಥಿಂಗ್ ವಾಟರ್ ಎನರ್ಜಿ, ಫೈರ್ ಎನರ್ಜಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸದ್ಯಕ್ಕೆ ಕಾಳಿಕಾ ಮಾತೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಂಥದೇ ನೆಗೆಟಿವಿಟಿ ಇರಲಿ, ವಾಮಾಚಾರ ಇರಲಿ, ಅಥವಾ ಯಾರು ಏನೇ ಮಾಡಿರಲಿ, ನಿಮ್ಮ ಕಣ್ಣೀರಿಗೆ ಕಾರಣ ಆದವರ ರುಂಡ ಚೆಂಡಾಡ್ದಿರ ಆ ಕಾಳಿ ಬಿಡೋದಿಲ್ಲ. ಸೊ ಅವರು ಯಾವ ಶಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಅದೇ ಶಕ್ತಿ ಅವರಿಗೆ ಶಿಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಸಾಕಷ್ಟು ದೇವರ ಧ್ಯಾನ ಮಂತ್ರ ಜಪನ ಮಾಡಿ, ದೇವರ ಪೂಜೆ ಮಾಡಿ ಅಂದ್ರೆ ಮಾಡಲ್ಲ, ನಾಮ ಜಪ ಮಾಡಿ ಅಂದ್ರೆ ಮಾಡಲ್ಲ, ಹೇಳಿದೇನು ಕೇಳೋದಿಲ್ಲ. ಸೊ ಹಾಗಾಗಿ ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನ ಮುಂದಿನ ದಿನಗಳು ನಿಮ್ಗೆ ಶುಭ ಆಗ್ಲಿ. ಗಣೇಶನ ಆಶೀರ್ವಾದ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಇನ್ನ ಹೆಚ್ಚಿನ ಒಂದಷ್ಟು ಶಕ್ತಿ, ಅಧಿಕಾರ ಬರೋದ್ರಲ್ಲಿ ಇದೆ. ಲವ್ ಲೈಫ್, ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಾಂಬ ಸದಾಶಿವನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ. ಸೊ ಗಿರಿಜಾ ಕಲ್ಯಾಣೋತ್ಸವ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ಶಿವರಾತ್ರಿ ನಿಮ್ಮ ಜೀವನದಲ್ಲಿ ಅಭೂತಪೂರ್ವದ ಯಶಸ್ಸನ್ನ, ಸುಖ, ಶಾಂತಿ, ನೆಮ್ಮದಿನ, ಆರೋಗ್ಯನ ಆ ಭಗವಂತ ನಿಮ್ಮೆಲ್ಲರಿಗೂ ದಯಪಾಲಿಸ್ಲಿ. ವಾಗ್ದೇವಿ ಕುಟುಂಬ, ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. ಬಾಯ್. ನಮಸ್ತೆ.